ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪರೀಕ್ಷಿತಾ ಸೌತ್ ಇಂಡಿಯನ್ ರೆಸಿಪೀಸ್. ನಾನಿವತ್ತು ನಾನಾ ವಿಧಾನದಲ್ಲಿ ಚಿಕನ್ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಚಿಕನ್ ಸಾಂಬಾರನ್ನ ಯಾವಾಗಲೂ ತಿಂದು ಬೇಜಾರಾಗಿದ್ದರೆ ಈ ರೀತಿ ಚಿಕನ್ ಕೈಮಾ ಸಾಂಬಾರನ್ನ ಒಂದ್ಸಲ ನಾನು ಮಾಡಿರುವಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಯಾವ ರೀತಿ ಚಿಕನ್ ಕೈಮಾ ಸಾಂಬಾರನ್ನ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲನೇದಿಗೆ ಸಾಂಬಾರು ಮಾಡೋದಕ್ಕೆ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಬಾಂಡಿಯನ್ನು ಇಟ್ಟು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಥವಾ ಟೀ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ ಜಾಸ್ತಿ, ಸ್ವಲ್ಪ ಒಂದು 3 ರಿಂದ 4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನೀವು ಯಾವುದಾದ್ರೂ ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡಬಹುದು. ಈಗ ನಾನು ಅದಕ್ಕೆ ಒಂದು 7 ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿ, ಒಂದು 4 ರಿಂದ 5 ಒಣಮೆಣಸಿನಕಾಯಿನ ನಾನು ಇದು ಯೂಸ್ ಮಾಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮ್ ರೆಡಿ ಹಾಕೋವರೆಗೂ. ಅದಾದಮೇಲೆ ಒಂದೂವರೆ ಗೆಂಡೆಯಷ್ಟು ಈರುಳ್ಳಿಯನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ನೋಡಿ, ಹಾಕಿ ಈ ರೀತಿ ತಪ್ಪಕ್ಕೆ ಕಟ್ ಮಾಡ್ಕೊಂಡು ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಅರ್ಧ ಭಾಗವಷ್ಟು ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಲಿ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ. ಈಗ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿದೆ. ಅದಕ್ಕೆ ಟೊಮೊಟೊನ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಕೊಂಡು ಈ ರೀತಿ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಕಾಯಿನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದು ನಾನು ಒಂದು 4 ರಿಂದ 5 ಜನಕ್ಕೆ ರೆಡಿ ಮಾಡ್ತಾ ಇರುವಂತಹ ಸಾಂಬಾರು. ಒಂದು ಅರ್ಧ ಹೋಳು ಕಾಯಿ ಸಾಕಾಗತ್ತೆ. ನೋಡಿ, ಈಗ ನಾನು ಅಂದರೆ ಒಂದು ಕಪ್ಪಷ್ಟು ಕಾಯಿ, ಒಂದು ಚಿಕ್ಕ ಕಪ್ಪಲ್ಲಿ, ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿನ ತುರಿದಾದ್ರೂ ಹಾಕೋಬೋದು, ಇಲ್ಲ ಈ ರೀತಿ ನಾನು ಸ್ಲೈಸ್ ಮಾಡಿ ನೀವು ಇಲ್ಲಿ ಹಾಕೋಬಹುದು. ಅದಾದಮೇಲೆ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿಯನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಟೊಮೊಟೊ ಮತ್ತು ಕೊತ್ತಂಬರಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕಾಗತ್ತೆ. ಇದನ್ನು ಸೈಡ್ಗೆ ಆರಕ್ಕೆ ತಿಟ್ಟು ನೋಡಿ, ತಣ್ಣಗಾದ್ಮೇಲೆ ಮಸಾಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು 2 ಇಂಚಷ್ಟು ಚಕ್ಕೆ, ಮರಾಠಿ ಮೊಗ್ಗು 1-2, ಅದಾದಮೇಲೆ ಒಂದು 4 ಮೆಣಸುಗಳನ್ನ ಹಾಕೊಂಡಿದ್ದೀನಿ. ಅದಾದಮೇಲೆ ಮನೆಯಲ್ಲಿ ಏನು ರೆಡಿ ಮಾಡ್ಕೊಂಡು ಸಾಂಬಾರ್ಗೆ ಹಾಕೋದಕ್ಕೆ ಸಾಂಬಾರು ಪೌಡರ್ ಇಟ್ಕೊಂಡಿದ್ದೀನೋ ಅದನ್ನು 1.5 ಸ್ಪೂನಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಒಂದು 5 ಜನಕ್ಕೆ ಮಾಡಿದ್ರೆ 1.5 ಸ್ಪೂನು, 1 ಸ್ಪೂನಲ್ಲಿ ತುಂಬ ಸ್ಪೂನ್ ಹಾಕಬೇಕು, ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನೋಡಿ, ಅದು ಹಾಕ್ಕೊಂಡು ಈ ರೀತಿ ಸಣ್ಣಗೆ ರುಬ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಸಾಂಬಾರು ಮಾಡೋದಕ್ಕೆ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು. ನೋಡಿ, ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ಅರಿಶಿನನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗೆ ಸಾಂಬಾರು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಈ ಫ್ರೈ ಆಗಿರುವಂಥ ಈರುಳ್ಳಿಗೆ ನಾನಿಲ್ಲಿ ಏನು ಚಿಕನ್ನ ಇಟ್ಕೊಂಡಿದ್ದೀನೋ ಅದನ್ನು ಹಾಕೋತೀನಿ. ನನಗೆ ಚಿಕನ್ ಇಲ್ಲ, ಬರೀ ಕೈಮಾಗೆ ನಾನು ಹೊಡೆಸ್ಕೊಂಡು ಚಿಕನ್ನ ಮಾಡ್ಕೊತೀನಿ. ಚಿಕನ್ ಬೇಡ ಅಂದರೆ ಈ ರೀತಿ ಚಿಕನ್ನ ಸ್ಕಿಪ್ ಮಾಡ್ಬೋದು. ನಾನು ಎಕ್ಸ್ಟ್ರಾ ತಂದಿದ್ದೆ ಅಂತ ಹೇಳಿ ಚಿಕನ್ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಚಿಕನ್ ಬೇಡ ಅಂದರೆ ಈ ರೀತಿ ಅರಿಶಿನದ ಪುಡಿನ ಒಗ್ಗರಣೆ ಹಾಕಿದ್ದು ಅದಕ್ಕೆ ಖಾರನ ಚೆನ್ನಾಗಿ ಏನು ಮಸಾಲೆ ರೆಡಿ ಮಾಡ್ತೀವಿ ಆ ಮಸಾಲೆ ಹದವಾಗಿ ನೀರು ಹಾಕೊಂಡು ಮುಗಿಯುತ್ತೆ. ಸಾಂಬಾರು ಏನಾಗುತ್ತೆ ನೋಡಿ, ಮಾಡೋ ವಿಧಾನ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ತಂದಿರುವಂತಹ ಕೈಮಾಗೆ ಚಿಕನ್ ಇಲ್ಲಿ ಎತ್ತಿದ್ದೀವಿ. ಸೊ ಇಲ್ಲಿ ಉಳಿದಿರುವಂತಹ ಚಿಕನ್ ನೋಡಿ, ಏನು ಮಸಾಲೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನೋ ಅದನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಚಿಕನ್ ವಿತ್ ಕೈಮಾ ಸಾಂಬಾರನ್ನ. ನೋಡಿ, ಈಗ ಪೂರ್ತಿಯಾಗಿ ಮಸಾಲೆನ ಹಾಕ್ಕೊಂಡು ಹದವಾಗಿ ನೀರನ್ನು ಹಾಕೋಬೇಕು. ನೋಡಿ, ಇವಾಗ ಮಿಕ್ಸಿ ಜಾರನ್ನ ತೊಳ್ಕೊಂಡು ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಚಪಾತಿ
ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಅನ್ನಕ್ಕೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ, ತುಂಬ ಚೆಂದ ಚಪಾತಿ ಅನ್ನ ಮುದ್ದೆಗೆ. ನೋಡಿ ಇವಾಗ ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಸೊ ನೋಡಿ ಚೆನ್ನಾಗಿ ಇವಾಗ ಜಾರ್ನ ತೊಳ್ಕೊಂಡು ಮಿಕ್ಸಿ ಜಾರ್ನ ನೀರನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರಿದ್ರೆ ಸಾಕಾಗತ್ತೆ. ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಸುಟ್ಟಾಗತ್ತೆ. ನೋಡಿ ಸಾಂಬಾರು ಹಂಗೂ ದಟ್ಟಗಾಯಿತು ಅಂದರೆ ಓಪನ್ ಬೇಯಿಸೋದ್ರಿಂದ ನಾವು ಇದನ್ನು ಸಾಂಬಾರಿಗೆ ನೀರನ್ನ ನೋಡಿ ನಾವು ಹಾಕೋಬಹುದು. ಈಗ ಸಾಂಬಾರನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಕಡೆ ನಾನು ಚಿಕನ್ನ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಅದಕ್ಕೆ ನಾನು ಒಂದು 1/4 kg ಬೋನ್ಲೆಸ್ನ ನಾನಿಲ್ಲಿ ತೊಗೊಂಡಿದ್ದೆ. ಅಲ್ಲೇ ಚಿಕನ್ ಅಂಗಡಿಯಲ್ಲಿ ಬೋನ್ಲೆಸ್ ಬೇಕಂದರೆ ಮಾಡಿಕೊಡ್ತಾರೆ. ಸೊ ನೋಡಿ ತೊಗೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬೋದು ಅಂದರೆ ಆನ್ ಮಾಡಿ ಬಿಡಬಾರ್ದು. ಮಿಕ್ಸಿನ ಆಫ್ ಮಾಡ್ತಾ ಆನ್ ಮಾಡ್ತಾ ನೀವಿಲ್ಲಿ ರುಬ್ಕೋಬೇಕಾಗತ್ತೆ. ನೋಡಿ ಎಲ್ಲವನ್ನು ಒಂದು ಚಿಕನ್ನ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು. ನೋಡಿ ತುಂಬ ಹೊತ್ತು ರುಬ್ಬೋದು ಬೇಡ, ಆನ್ ಆಫ್ ಮಾಡ್ತಾ ರುಬ್ಕೋಬೇಕು. ನೋಡಿ ನೋಡ್ತಾ ಇರ್ಬೋದು ನೀವು, ನಾನು ಅಷ್ಟೇ ಆನು ಆಫ್ ಮಾಡಿ ರುಬ್ಕೊಂಡಿದ್ದೀನಿ. ನೋಡಿ ಇಷ್ಟ ಆದರೆ ಸಾಕಾಗತ್ತೆ. ನೋಡಿ ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಕೊಡ್ತು ಇದಕ್ಕೆ. ನೋಡಿ ಈಗ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ. ಚಿಕನ್ ಕೈಮಾಗಿ ಒಂದು ಮಸಾಲೆನ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡು ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿನ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಹಾಕಿ ಅದಕ್ಕೆ ಒಂದು ಅರ್ಧ ಎಣ್ಣೆಯಷ್ಟು ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈಗ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಣಸುಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ತುಂಬ ಒಳ್ಳೆಯದು, ಈಗ ವೆದರ್ಗಂತೂ ತುಂಬ ಒಳ್ಳೆಯದು ಮೆಣಸು ಹಾಕೋದ್ರಿಂದ. ನೋಡಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋದನ್ನು ಮರ್ತಿದ್ದೆ. ಸೊ 1-2 ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಇವಾಗ ನಾವು ಖಾರ ಕಡಿಮೆ ತಿನ್ನೋದ್ರಿಂದ 1 ಟೀ ಸ್ಪೂನಷ್ಟು ಮೆಣಸುಕಾಳು ಮತ್ತು 1-2 ಹಸಿಮೆಣಸುಕಾಯಿ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಏನು ರುಬ್ಕೊಂಡು ಇಟ್ಕೊಂಡಿದ್ದೀವೋ ಚಿಕನ್ನು ಅದನ್ನು ತಗೊಂಡು ಅದಕ್ಕೆ ಅದೇ ಬಟ್ಲಿಗೆ ನಾನಿಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನೋ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನೋಡಿ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಖಾರನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ಮೆಣಸು ಎಲ್ಲವನ್ನು ಕೂಡ ಹಾಕಿರ್ತೀವಿ. ಈಗ ಅದಕ್ಕೆ ಚಿಲ್ಲಿ ಪೌಡ್ರನ್ನ ಹಾಕಿ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬಾರ್ದು, ಮೊಟ್ಟೆನೇ ಸಾಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಾದ್ಮೇಲೆ ನಾನು ಹುರಿಗಡಲೆ ಪುಡಿನ 1-2 ಟೀ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗಟ್ಟಿ ಬರೋದಂಥದ್ದು, ಉಂಡೆ ಬರೋ ಥರ ಮಾಡೋ ಅಂಥದ್ದು ಹುರಿಗಡಲೆ ಪುಡಿನೇ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಹುರಿಗಡಲೆ ಪುಡಿನ ನೀವು ಹಾಕಬಾರ್ದು, ಯಾಕಂದರೆ ಹಾಕಿದ್ರೆ ಉಂಡೆ ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡಿ ನೋಡಿಕೊಂಡು ನೀವು ಹಾಕಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ, ಗಟ್ಟಿಯಾಗಿರಬಾರ್ದು. ತುಂಬ ಗಟ್ಟಿ ಆಯಿತು ಅಂದರೆ, ಹುರಿಗಡಲೆ ಪುಡಿ ಜಾಸ್ತಿಯಾಗಿ ಗಟ್ಟಿ ಆಯಿತು ಅಂದರೆ ಉಂಡೆಗಳು ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಕಲ್ಲು ಥರ ಆಗಿಬಿಡುತ್ತೆ. ನೋಡಿ ಇವಾಗ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕಲಸಿರುವಂತಹ ಮಸಾಲೆನ ಈ ರೀತಿ ಉಂಡೆ ಮಾಡ್ಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದೆ. ನೋಡಿ ಈಗ ಈ ಕಡೆ ಚಿಕನ್ ಸಾಂಬಾರು ಚೆನ್ನಾಗಿ ಬೇಯ್ತಾ ಇದೆ ಹದವಾಗಿ. ನೋಡಿ ಈಗ ಇದನ್ನು ನಾನಿಲ್ಲಿ ಈ ಸಾಂಬಾರನ್ನ ನಾನು ಸಪ್ರೇಟಾಗಿ ಒಂದು ಬಾಣಲಿಗೆ ತಕ್ಕೋತಾ ಇದ್ದೀನಿ. ತಕ್ಕೊಂಡು ಆ ಬಾಣಲಿ ಒಳಗಡೆ ನಾನಿಲ್ಲಿ ಕೈಮಾ ಉಂಡೆನ ಹಾಕ್ತಾ ಇದ್ದೀನಿ. ನೀವು ಚಿಕನ್ ಒಳಗಡೆ ಕೈಮಾ ಉಂಡೆನ ಹಾಕ್ತು ಅಂದರೆ ಕೈಮಾ ಉಂಡೆಗಳು ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ಇದು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಾಂಬಾರನ್ನ ನಾನಿಲ್ಲಿ ಎಲ್ಲ ಕೈಮಾ ಉಂಡೆನೂ ಕೂಡ ನಾನಿಲ್ಲಿ ನಿಧಾನಕ್ಕೆ ಹಾಕೋತಾ ಇದ್ದೀನಿ. ಪಕ್ಕನೇ ಹಾಕ್ಕೊಳ್ಳಿ, ಯಾವುದೇ ರೀತಿ ಅಂಟಲ್ಲ, ಒಡೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಎಲ್ಲ ಪೂರ್ತಿಯಾಗಿ ಒಂದು 16 ನಾನು ರೆಡಿ ಮಾಡಿರುವಂಥ ಒಂದು 1/4 kg ಚಿಕನಲ್ಲಿ ಕೈಮಾ ಉಂಡೆಯಲ್ಲಿ ನಾನು 16 ಕೈಮಾ ಉಂಡೆನ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ಮೀಡಿಯಮ್ ಸೈಜ್ ಕೈಮಾ ಉಂಡೆ ರೆಡಿ ಆಗುತ್ತೆ. ಇನ್ನೂ ಚಿಕ್ಕದಾಗಿ ನೀವು ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನೋಡಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು. ನೀವು ಒಂದ್ಸಲ ನಿಮ್ಮ ಮನೇಲಿ ರೆಡಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮುದ್ದೆ ಅನ್ನಕ್ಕೆ ಅದ್ಭುತವಾಗಿರುತ್ತೆ. ನೋಡಿ ಈಗ ಪೂರ್ತಿಯಾಗಿ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನೋ ಆ ಕೈಮಾ ಉಂಡೆನ ಹಾಕ್ಕೊಂಡು ಯಾವುದೇ ರೀತಿ ತಿರುಗಬಾರ್ದು, ಸೌಟಿಂದ ತಿರ್ಗಕ್ಕೆ ಹೋಗಬಾರ್ದು. ತಕ್ಷಣಕ್ಕೆ ಸ್ಟವ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು
ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಉಂಡೆಗಳು ಮೇಲೆ ಬರೋವರೆಗೂ ಬೇಯಿಸ್ಕೋಬೇಕು. ಅಷ್ಟಾದರೆ ಸಾಕಾಗತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ಕೈಮಾ ಉಂಡೆ ಸಾಂಬಾರು ನಿಮಗೆ ರೆಡಿಯಾಗೋಗುತ್ತೆ. ನೋಡಿ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವೀಗ. ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನಾನು 5 ನಿಮಿಷ ಬಿಟ್ಟು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆಗಳು ಮೇಲ್ಗಡೆ ಬರಬೇಕು ಸಾಂಬಾರಲ್ಲಿ ತೇಲಿ, ಆವಾಗ ಬೆಂದಿದೆ ಅಂತ ಹೇಳಿ ಅರ್ಥ. ನೋಡ್ತಾ ಇರ್ಬೋದು ನೀವು. ಪೂರ್ತಿಯಾಗಿ ಇವಾಗ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದ್ದೆ. ಅದ್ಭುತವಾಗಿತ್ತು ಟೇಸ್ಟ್ ಅಂತೂ. ನೋಡ್ತಾ ಇರ್ಬೋದು ನೀವು. ಈಗ ಇಷ್ಟಾದರೆ ಸಾಕು. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ, ಯಾಕಂದರೆ ಮುದ್ದೆ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಮುದ್ದೆ ಜೊತೆ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಕೈಮಾ ಉಂಡೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದ್ಸಲ ಮನೆಯಲ್ಲಿ ಈ ರೀತಿ ಕೈಮಾ ಉಂಡೆನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.